ಓದೋ ವಯಸ್ಸಿನಲ್ಲಿ ಹೆಣ್ಣು ಕೇಳಿ ಬಂದು ಮದುವೆ ಮಾಡಿಕೊಂಡರು. ಇನ್ನು ಮದುವೆಯ ನಂತರ ನಾವೇ ಅಂದಿದ್ದ ಗಂಡನ ಮನೆಯವರು ಈಗ ಮಗಳ ಹೆಣ ಕೊಟ್ಟಿದ್ದಾರೆ. ಮಗು ಮಾಡಿಕೊಳ್ಳುವ ವಿಚಾರ ಹಾಗೂ ಅತಿಯಾದ ಅನುಮಾನವೇ ನವ ವಿವಾಹಿತೆಯ ಪ್ರಾಣಕ್ಕೆ ಮುಳ್ಳಾಗಿದೆಯಾ? ಹೀಗೆ ಅನೇಕ ವಿಚಾರಗಳು ಇಲ್ಲಿ ಕೇಳಿಬರ್ತಾ ಇತ್ತು. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಸ್ಪತ್ರೆಯ ಆವರಣದಲ್ಲಿ ಎದೆಯೊಡೆದು ಕಣ್ಣೀರಿಡುತ್ತಿರುವ ಹೆತ್ತವರು, ಸ್ಥಳದಲ್ಲಿ ನೆರೆದಿರುವ ಪೊಲೀಸರು ಮತ್ತು ಇಡೀ ವಾತಾವರಣವನ್ನ ಆವರಿಸಿರುವ ನಿಶಬ್ದ, ಇದೆಲ್ಲವನ್ನು ನೋಡಿದ್ರೆ ಇಲ್ಲಿ ಯಾವುದೋ ಒಂದು ಹಸಿಬಿಸಿ ಜೀವ ನಲುಗಿ ಹೋಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹೌದು, ಕೇವಲ 22 ವರ್ಷಕ್ಕೆ ಬದುಕಿನ ಆಟ ಮುಗಿಸಿರೋ ಈ ಯುವತಿಯ ಹೆಸರು ಪ್ರೇರಣಾ. ನೂರಾರು ಜನರಿಗೆ ಪ್ರೇರಣೆಯಾಗಬೇಕಿದ್ದ ಈ ಹೆಣ್ಣು ಮಗಳು ಇಂದು ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿದ್ದಾಳೆ. ಮದುವೆಯಾದ 1.5 ವರ್ಷಕ್ಕೆ ಗೃಹಿಣಿ ನೇಣಿಗೆ ಶರಣು. ಅನುಮಾನದ ಟಾರ್ಚರ್, ಮಗು ಮಾಡಿಕೋ ಅಂತ ಕಿರುಕುಳ. ಗಂಡನ ಮನೆಯವರ ಮೇಲೆ ಕುಟುಂಬಸ್ಥರ ಆಕ್ರೋಶ, ಆರೋಪ. ಪ್ರೇರಣಾ ಅಂತ ಸರ್, ನನ್ನ ಮಗಳು BSc ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ಲು. ಮದುವೆಗೆ ಮುಂಚೆ ಮದುವೆ ಮಾಡಿಕೊಟ್ವಿ, ಓದಿಸ್ತೀವಿ ಅಂತಲೇ ಮದುವೆ ಮಾಡಿಕೊಂಡ್ರು, ಮದುವೆ ಮಾಡಿಕೊಟ್ವಿ. ಆದರೆ ಇವಾಗ ಮಗು ಮಾಡ್ಕೊಳೋದು ಲೇಟ್ ಆಗಲಿ ಅಂತಲೇ ಮುಂದಕ್ಕೆ ತಳ್ಳಿದ್ಲು. ಅವಳು ಓದೋವರೆಗೂ ಮಗು ಬೇಡ ಅಂತಲೇ ಹೇಳಿದ್ಲು. ಆಮೇಲೆ ಓದಿದ್ದು ಮೊನ್ನೆ ತಾನೇ ಮುಗೀತು, ಚೆನ್ನಾಗೇ ಇದ್ದರು. ಆಮೇಲೆ ಏನಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟೇ ಗೊತ್ತು ಸರ್. ಕೇವಲ 1 ವರ್ಷದ ಹಿಂದೆ BSc ವ್ಯಾಸಂಗ ಮಾಡುತ್ತಿದ್ದಾಗಲೇ ಪ್ರೇರಣೆಗೆ ವಿನಯ್ ಎಂಬಾತನ ಜೊತೆ ಮದುವೆಯಾಗಿತ್ತು. ಮದುವೆಯಾದ ಮೇಲೂ ನಾವೇ ಕಾಲೇಜಿಗೆ ಕಳಿಸಿ ಓದಿಸ್ತೇವೆ, ಮಗಳ ಥರ ಸಾಕ್ತೀವಿ ಅಂತ ನಂಬಿಸಿ ವಿನಯ್ ಕುಟುಂಬ ಪ್ರೇರಣಾ ಕೈ ಹಿಡಿದಿದ್ದ. ಎತ್ತವರು ಕೂಡ ಮಗಳ ಭವಿಷ್ಯ ಉಜ್ವಲವಾಗುತ್ತೆ ಅಂತ ನಂಬಿ ಮದುವೆ ಮಾಡಿಕೊಟ್ಟಿದ್ದರು. ಆದರೆ ಈ ವರ್ಷ ಪ್ರೇರಣಾ BSc ಮುಗಿಸುತ್ತಿದ್ದಂತೆ ಆ ಮನೆಯಲ್ಲಿ ರಾಗವೇ ಬದಲಾಗಿತ್ತು. ಇಸ್ರೋದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ಗಂಡ ವಿನಯ್ ಹೆಂಡತಿಯ ಮೇಲೆ ಅನುಮಾನ ಪಡುತ್ತಿದ್ದನಂತೆ. ಇದರ ಜೊತೆಗೆ ಬೇಗ ಮಗು ಮಾಡಿಕೊ ಅಂತ ದಿನಾಲು ಮಾನಸಿಕ ಕಿರುಕುಳ ನೀಡಲಾಗುತ್ತಿತ್ತು. ನರಕಯಾತನೆ ತಾಳಲಾರದೆ 2 ತಿಂಗಳ ಹಿಂದೆ ತವರು ಮನೆಗೆ ಓಡಿ ಬಂದಿದ್ದ ಪ್ರೇರಣಾಳನ್ನ ದೊಡ್ಡವರೆಲ್ಲ ಸೇರಿ ಪಂಚಾಯಿತಿ ಮಾಡಿ ಸಮಾಧಾನ ಹೇಳಿ ಮತ್ತೆ ಗಂಡನ ಮನೆಗೆ ಕಳುಹಿಸಿದ್ದರು. ಆದರೆ ಆ ಪಂಚಾಯಿತಿ ತೀರ್ಪು ಒಂದು ಜೀವವನ್ನೇ ಬಲಿ ತೆಗೆದುಕೊಳ್ಳುತ್ತೆ ಅಂತ ಯಾರು ಊಹಿಸಿರಲಿಲ್ಲ. ಚಿತ್ತಿ ಬನ್ರಿ ಚಿತ್ತಿ ಮಾತಾಡೋಣ ಬನ್ರಿ ಚಿತ್ತಿ ಅಂದ್ಲು. ಆಮೇಲೆ ಇದ್ಕೊಂಡು ಹೋಗಿ ಎಲ್ಲ ಸರೋಗುತ್ತೆ ಅಂತ ಎಲ್ಲ ಬಿಟ್ಬಿಟ್ಟು ಬಂದ್ವಿ. ಧೈರ್ಯ ಹೇಳಿ ಬಿಟ್ಬಿಟ್ಟು ಬಂದ್ವಿ ಸರ್. ಅವನಿಗೂ ಹೇಳಿದ್ವಿ, ಇನ್ಮೇಲೆ ಹೆಂಗಿರ್ತೀನಿ ಅಂದರು. ನೋಡಿದ್ರೆ ಇವತ್ತು ಹಿಂಗಾಗಿದ್ದಾರೆ ಸರ್. ದಯವಿಟ್ಟು ನಮ್ಗೆ ಇಲ್ಲ ಸರ್, ಆ ಮಗು ಅಲ್ಲ ಸರ್, ಲವ್ ಮ್ಯಾರೇಜ್ ಅದು ಇದು ಏನೂ ಇಲ್ಲ ಸರ್. ನಾವೇ ಓದಿಸ್ಕೊಂತೀವಿ ಅಂತ ನಾವು ಮದುವೆ ಮಾಡ್ಕೊಂಡಿದ್ದು ಸರ್. ಇಂದು ಮುಂಜಾನೆ ಇಡೀ ಮನೆಯವರು ಮನೆಯಲ್ಲೇ ಇದ್ದಾಗ ಬಚ್ಚಲು ಮನೆಗೆ ತೆರಳಿದ್ದ ಪ್ರೇರಣಾ ನೇಣಿಗೆ ಶರಣಾಗಿದ್ದಾಳೆ. ಕೂಡಲೇ ಆಕೆಯನ್ನ ಇಂದಿರಾನಗರದ ಚಿನ್ಮಯಿ ಆಸ್ಪತ್ರೆಗೆ ಕರೆತರಲಾಯಿತಾದರೂ ಅಷ್ಟರಲ್ಲೇ ಪ್ರೇರಣಾ ಜೀವ ಹೋಗಿತ್ತು. ನಮ್ಮ ಮಗಳು ಓದ್ತಾ ಇರುವಾಗಲೇ ಮದುವೆ ಮಾಡ್ಕೊಳ್ತೀವಿ ಅಂತ ಬಂದರು, ಆಮೇಲೆ ಅನುಮಾನ ಪಟ್ಟು ಕಿರುಕುಳ ಕೊಟ್ಟು ಕೊಂದೇ ಬಿಟ್ರು ಅಂತ ಎತ್ತ ಕರುಳು ಆಸ್ಪತ್ರೆಯ ಆವರಣದಲ್ಲೇ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳ ಸಾವಿಗೆ ಗಂಡ ವಿನಯ್ ಮತ್ತು ಆತನ ಕುಟುಂಬಸ್ಥರೇ ನೇರ ಕಾರಣ ಎಂದು ಪೋಷಕರು ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಆದರೆ ಇನ್ನೊಂದು ಕಲಿತರೆ ಶಾಲೆಯೊಂದ ತೆರೆದಂತೆ ಅಂತಾರೆ. ಇಲ್ಲಿ ಓದಿ ಸಾಧಿಸಬೇಕಿದ್ದ ಪ್ರತಿಭಾವಂತ ಹೆಣ್ಣು ಮಗಳು ಸಾಂಸಾರಿಕ ಕಿರುಕುಳಕ್ಕೆ ಬಲಿಯಾಗಿರೋದು ಇಡೀ ಸಮಾಜ ತಲೆ ತಗ್ಗಿಸುವಂತಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.